ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಭಾಗ್ಯ ಯೂಟ್ಯೂಬ್ ಚಾನಲ್. ನನ್ನ ಶಾಲೆಯ ತೋಟ ಪ್ರಬಂಧ. ನನ್ನ ಶಾಲೆಯ ತೋಟ ಶಾಲೆಯೆಂದರೆ ಕೇವಲ ಓದು ಹೇಳುವ ಸ್ಥಳವಲ್ಲ, ಉತ್ತಮ ಸಂಸ್ಕಾರ, ಶಿಸ್ತು ಮತ್ತು ಪ್ರಕೃತಿಯ ಪ್ರೀತಿಯನ್ನು ಕಲಿಸುವ ಪವಿತ್ರ ಸ್ಥಳವಾಗಿದೆ. ನಮ್ಮ ಶಾಲೆಯಲ್ಲಿ ಸುಂದರವಾದ ತೋಟವಿದ್ದು ಅದು ಶಾಲೆಯ ಅಂದವನ್ನು ಹೆಚ್ಚಿಸುತ್ತದೆ. ಹಸಿರುಮಯ ವಾತಾವರಣದಿಂದ ಕೂಡಿದ ನಮ್ಮ ಶಾಲಾ ತೋಟ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಇಷ್ಟವಾಗಿದೆ. ಪ್ರತಿದಿನ ತೋಟವನ್ನು ನೋಡಿದಾಗ ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿ ಉಂಟಾಗುತ್ತದೆ. ನಮ್ಮ ಶಾಲಾ ತೋಟವು ಶಾಲೆಯ ಮುಂಭಾಗದಲ್ಲಿಯೂ ಹಾಗೂ ಆವರಣದ ಸುತ್ತಮುತ್ತಲೂ ಹರಡಿಕೊಂಡಿದೆ. ತೋಟದಲ್ಲಿ ಬಣ್ಣ ಬಣ್ಣದ ಹೂವಿನ ಗಿಡಗಳು, ನೆರಳು ನೀಡುವ ಮರಗಳು, ಔಷಧೀಯ ಸಸ್ಯಗಳು ಮತ್ತು ಅಲಂಕಾರಿಕ ಗಿಡಗಳು ಬೆಳೆದಿವೆ. ಗುಲಾಬಿ, ಮಲ್ಲಿಗೆ, ಕನಕಾಂಬರ, ಚೆಂಡು ಹೂವು, ಜಾಸ್ಮಿನ್, ದಾಸವಾಳ ಮುಂತಾದ ಹೂಗಳು ತೋಟದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಹೂವುಗಳ ಸುಗಂಧದಿಂದ ತೋಟ ಸದಾ ಮನಮೋಹಕವಾಗಿರುತ್ತದೆ. ತೋಟದಲ್ಲಿ ಮಾವು, ಸಪೋಟ, ಪೇರಲ, ನೆಲ್ಲಿಕಾಯಿ, ತೆಂಗಿನ ಮರಗಳಂತಹ ಕೆಲವು ಫಲಮರಗಳೂ ಇವೆ. ಇವು ವಿದ್ಯಾರ್ಥಿಗಳಿಗೆ ನೆರಳು ನೀಡುವುದರ ಜೊತೆಗೆ ಪ್ರಕೃತಿಯ ಮಹತ್ವವನ್ನು ತಿಳಿಸುತ್ತವೆ. ಕೆಲವೊಮ್ಮೆ ಮರಗಳಲ್ಲಿ ಪಕ್ಷಿಗಳು ಬಂದು ಕೂತುಕೊಳ್ಳುತ್ತವೆ. ಅವುಗಳ ಚಿಲಿಪಿಲಿ ಧ್ವನಿ ತೋಟದ ವಾತಾವರಣವನ್ನು ಇನ್ನಷ್ಟು ಆಕರ್ಷಕವಾಗಿಸುತ್ತದೆ. ನಮ್ಮ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ ತೋಟದ ಆರೈಕೆ ಮಾಡುತ್ತಾರೆ. ಪ್ರತಿದಿನ ಗಿಡಗಳಿಗೆ ನೀರು ಹಾಕಲಾಗುತ್ತದೆ, ಒಣ ಎಲೆಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ, ಗಿಡಗಳ ಸುತ್ತಲಿನ ಮಣ್ಣನ್ನು ಒಡೆಯಲಾಗುತ್ತದೆ, ಅಗತ್ಯವಿದ್ದರೆ ಗೊಬ್ಬರ ಹಾಕಲಾಗುತ್ತದೆ. ಕೆಲವೊಮ್ಮೆ ಹೊಸ ಗಿಡಗಳನ್ನು ನೆಡುವ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರೀತಿ ಮತ್ತು ಹೊಣೆಗಾರಿಕೆ ಬೆಳೆಯುತ್ತದೆ. ಶಾಲಾ ತೋಟವು ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ. ಗಿಡಗಳು ನಮಗೆ ಆಮ್ಲಜನಕ ನೀಡುತ್ತವೆ, ಗಾಳಿ ಶುದ್ಧವಾಗಿಡುತ್ತವೆ ಮತ್ತು ಪರಿಸರ ಸಮತೋಲನ ಕಾಪಾಡುತ್ತವೆ. ಮರಗಳನ್ನು ಬೆಳೆಸುವುದು ಎಷ್ಟು ಮುಖ್ಯ ಎಂಬುದನ್ನು ನಾವು ತೋಟದಿಂದ ಕಲಿಯುತ್ತೇವೆ. ಪ್ರಕೃತಿಯನ್ನು ಪ್ರೀತಿಸಬೇಕು, ಗಿಡಗಳನ್ನು ಕಾಪಾಡಬೇಕು ಎಂಬ ಸಂದೇಶವನ್ನು ತೋಟ ನೀಡುತ್ತದೆ. ವಿರಾಮದ ವೇಳೆಯಲ್ಲಿ ನಾವು ಸ್ನೇಹಿತರೊಂದಿಗೆ ತೋಟದ ಬಳಿ ಕುಳಿತುಕೊಳ್ಳುತ್ತೇವೆ. ಕೆಲವರು ಓದುತ್ತಾರೆ, ಕೆಲವರು ಮಾತನಾಡುತ್ತಾರೆ, ಕೆಲವರು ಹೂಗಳನ್ನು ನೋಡುತ್ತಾ ಸಂತೋಷ ಪಡುತ್ತಾರೆ. ಪರೀಕ್ಷೆಯ ಸಮಯದಲ್ಲಿ ತೋಟದ ಹಸಿರು ದೃಶ್ಯ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಆದ್ದರಿಂದ ಶಾಲಾ ತೋಟವು ವಿದ್ಯಾರ್ಥಿಗಳಿಗೆ ವಿಶ್ರಾಂತಿ ನೀಡುವ ಸ್ಥಳವೂ ಆಗಿದೆ. ನಮ್ಮ ಶಾಲೆಯಲ್ಲಿ ವನ ಮಹೋತ್ಸವ, ಪರಿಸರ ದಿನ, ಸ್ವಚ್ಛತಾ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ತೋಟದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಹೊಸ ಸಸಿಗಳನ್ನು ನೆಟ್ಟು ಅವುಗಳ ಆರೈಕೆ ಮಾಡುವ ಪ್ರತಿಜ್ಞೆ ಮಾಡುತ್ತೇವೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಪ್ರಕೃತಿ ಸಂರಕ್ಷಣೆಯ ಅರಿವು ಮೂಡುತ್ತದೆ. ಆದ್ದರಿಂದ ನನ್ನ ಶಾಲಾ ತೋಟವು ನಮ್ಮ ಶಾಲೆಯ ಹೆಮ್ಮೆ ಮತ್ತು ಅಲಂಕಾರವಾಗಿದೆ. ಅದು ಶಾಲೆಯ ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರಕೃತಿ ಪ್ರೀತಿ, ಶಿಸ್ತು ಮತ್ತು ಪರಿಸರ ಕಾಳಜಿಯನ್ನು ಕಲಿಸುತ್ತದೆ. ನನಗೆ ನಮ್ಮ ಶಾಲಾ ತೋಟ ತುಂಬ ಇಷ್ಟ. ನಾವು ಎಲ್ಲರೂ ಸೇರಿ ಅದನ್ನು ಸದಾ ಹಸಿರಾಗಿ ಮತ್ತು ಸುಂದರವಾಗಿ ಕಾಪಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.